ದಂಗೆ ಹೇಳ್ತಾರೆ ಸರ್. ದಂಗೆ ಹೇಳ್ತಾರೆ ಅಂದ್ರೆ ನನ್ನಲ್ಲ, ಕುಮಾರಸ್ವಾಮಿ ಅವರು ಒಂದ್ಸಲ ದಂಗೆ ಹೇಳ್ತಾರೆ ಅಂದ್ರೆ ದೊಡ್ಡ ಇಶ್ಯೂ ಆಗಿತ್ತು. ನಾನು ಹೇಳಿದ್ದೇನೆ ಆಗಲ್ಲ. ಓಕೆ, ಯಾಕಂದ್ರೆ ದಂಗೆ ಹೇಳುವಂತ ಸನ್ನಿವೇಶ ಅತಿ ಹತ್ತಿರದಲ್ಲಿದೆ. ಮತ್ತೆ ಇನ್ನೊಂದು ಅನ್ಯಾಯ ಆಗ್ತಾ ಇದೆ. ಆ ರ್ಯಾಪಿಡ್ ಕಂಪನಿ ಬರೀ ನಿಮಗ್ ಮೋಸ ಮಾಡ್ತಾ ಇಲ್ಲ, ಆಟೋ ಡ್ರೈವರು ಮತ್ತೆ ಟ್ಯಾಕ್ಸಿ ಡ್ರೈವರು ನಿಮಗ್ ಮಾತ್ರ ಮೋಸ ಮಾಡ್ತಾ ಇಲ್ಲ, ಇಲ್ಲಿಯ ಅಮಾಯಕ ನಿರುದ್ಯೋಗಿಗಳಿಗೆ ಕೂಡ ಮೋಸ ಮಾಡ್ತಾ ಇದೆ. ನಮ್ಮ ಸುನೀಲ್ ಶೆಟ್ಟಿ ಅವರು ರಾಮುಲು ಅವರಿಗೆ ಕಾಲ್ ಮಾಡ್ತಾರೆ ತಕ್ಷಣ. ಅನಿಲ್ ಶೆಟ್ಟಿ ಅವರು ರಾಮುಲು ಅವರಿಗೆ ಕಾಲ್ ಮಾಡ್ತಾರೆ, ತಕ್ಷಣ ಬಂದಾಗ್ಬೇಕು ಅಂತ ಹೇಳ್ಬಿಟ್ಟು. ಬಹಳ ಒಳ್ಳೆ ಕೆಲಸ ಮಾಡಿದ್ರು. RTO ಸಾಹೇಬ್ರೆಲ್ಲ ಬಹಳ ಖುಷಿಯಾಗೋಯ್ತು. ಬಂದ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಒಳ್ಳೆ ಬೇಟೆ. ಯಾರನ್ನು ಸ್ವಾಮಿ ಬೇಟೆ ಆಡ್ತಾ ಇರೋದು? ಇವರು ಬೇಟೆ ಆಡ್ತಾ ಇರೋದು ಯಾರನ್ನ? ನಮ್ಮ ನಿರುದ್ಯೋಗಿಗಳನ್ನ. ಬುಡ ಕಿತ್ತು ಬಿಸಾಕಿ. ನೀವು ನಿಮಗೆ ತಾಕತ್ತಿದ್ರೆ ಬುಡ ಕಿತ್ತು ಬಿಸಾಕಿ, ರ್ಯಾಪಿಡ್ ಅನ್ನೋದು ಕಿತ್ತಾಕಿ. ನಮ್ಮ ಜನ ಮುಟ್ಟಬೇಡಿ. ನಿರುದ್ಯೋಗಿ ಯುವಕರನ್ನ ಬಳಸ್ಕೊಂಡು ಬೈಕ್ಗಳಿಗೆ ಒಂದೊಂದಕ್ಕೆ 2-3 ಕೇಸ್ ಹಾಕ್ತಾ ಇದ್ದಾರೆ. ಅವ್ರು ಯಾರು? ನಮ್ಮದ ಅಣ್ಣ ತಮ್ಮರವರು. ನಮ್ಮದ ಅಣ್ಣ ತಮ್ಮರಿಗೆ ನಮಗ್ ಸಮಸ್ಯೆ ಆಗಿದೆ ನಿಜ, ಆದ್ರೆ ಇವತ್ತು ರ್ಯಾಪಿಡ್ ಕಂಪನಿ ಕಿತ್ತಾಕಕ್ಕಾಗದಿರೋ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದೆ. ನಮ್ಮನ್ನ ಕಣ್ಣು ಹರಿಸುವಂತ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರಗಳಾಗ್ಲಿ ಈ ರೀತಿ ಅವೈಜ್ಞಾನಿಕವಾಗಿ ಬರುವಂತ ಈ ತರದ ರ್ಯಾಪಿಡ್ ಪಾಪಿಡ್ ಇನ್ನೊಂದು ಮತ್ತೊಂದು ಇದ್ರೆ ಅವನ್ನ ಖಂಡಿತವಾಗಿ ಅವನು ಹೊರಗಡೆ ಹಾಕುವಂತ ಕೆಲಸ ಮಾಡಬೇಕು. ಅಧಿಕೃತವಾಗಿರುವ ನಮ್ಮ ಏನು ಕಾಕಿ ಬಟ್ಟೆ ತೊಟ್ಕೊಂಡು ಸೈನಿಕರ ತರ ಇದ್ರೆ ನಿಮಗೆ ಬೆಂಬಲವನ್ನು ಕೊಡಬೇಕು, ಕೊಡ್ಲೇಬೇಕು.